ಇತ್ತೀಚೆಗೆ ಈ ಸೈಬರ್ ಖದೀಮರ ಹಾವಳಿ ಹೆಚ್ಚಾಗ್ತಾ ಇದೆ. ಇಲ್ಲಿ ನೋಡಿ, ಹಾಸನದಲ್ಲಿ ಡಿವೈಎಸ್ಪಿ ಬ್ಯಾಂಕ್ ಖಾತೆಗೆ ಸೈಬರ್ ಖದೀಮರು ಕನ್ನ ಹಾಕಿದ್ದಾರೆ. ಸುಮಾರು 2 ಅಕೌಂಟ್ ಇಂದ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಅಬೇಸ್ ಮಾಡಿದ್ದಾರೆ. ಪಿಕೆ ಮುರಳೀಧರ್ ಹಣ ಕಳೆದುಕೊಂಡ ಡಿವೈಎಸ್ಪಿ. ಹಾಸನ ಉಪವಿಭಾಗದ ಡಿವೈಎಸ್ಪಿ ಪಿಕೆ ಮುರಳೀಧರ್ ಇವರು ಸುಮಾರು 2 ಬ್ಯಾಂಕಿಂದ 15,98,761 ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅವರ ಅಕೌಂಟಿಂದ. 2 ಬ್ಯಾಂಕ್ ಸೇರಿದಂತೆ 35 ಸಲ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಹಾಸನ ಸಿಎನ್ ಠಾಣೆಗೆ ಡಿವೈಎಸ್ಪಿ ದೂರು ಕೂಡ ಕೊಟ್ಟಿದ್ದಾರೆ. ಅಂದರೆ ಒಂದೇ ಸಲ ತೆಗಿಲಿಕ್ಕಾಗಲ್ವಲ್ಲ, ಸುಮಾರು ಹೀಗೆ 50,000, 1 ಲಕ್ಷ ಈ ರೀತಿಯಾಗಿ 35 ಸಲ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಇವ್ರು ಫೋನಿಗೆ ಮೆಸೇಜ್ ಹೋಗ್ತಾ ಇರಲಿಲ್ವ, ಅವಾಗಲೂ ಗಮನಕ್ಕೆ ಬಂದಿಲ್ವ ಸರ್ಗೆ? ಗೊತ್ತಿಲ್ಲ, ಡಿವೈಎಸ್ಪಿ ಬೇರೆ ಅಲ್ಲ. ಈ ಖದೀಮರು ನೋಡಿ ಯಾರ ಅಕೌಂಟಿಗೆ ಕನ್ನ ಹಾಕಿದ್ದಾರೆ ಅಂತ. ಡಿವೈಎಸ್ಪಿ ಬ್ಯಾಂಕ್ ಖಾತೆಗೆ ಸೈಬರ್ ಖದೀಮರು ಕನ್ನ ಹಾಕಿರುವಂತಹ ಘಟನೆ. ಮಡಿಕೇರಿಯ ಕೆನರಾ ಬ್ಯಾಂಕ್ ಮುಖ್ಯ ಶಾಖೆ ಹಾಗೂ ಭಾಗಮಂಡಲದ ಕೆನರಾ ಬ್ಯಾಂಕ್ನ ಶಾಖೆಯಲ್ಲಿ ಪಿಕೆ ಮುರಳೀಧರ್ ಅವರು ಖಾತೆಗಳನ್ನು ಹೊಂದಿದ್ರು, ಅಂದರೆ ಅಕೌಂಟನ್ನು ಹೊಂದಿದ್ರು. ಆಗ ಮೇ 20ನೇ ತಾರೀಕು ಮಧ್ಯಾಹ್ನ 1:30 ಸುಮಾರಿಗೆ ನಾವು ಇಷ್ಟೊತ್ತು ನೋಡಿ ಅದನ್ನೇ ಹೇಳ್ತಾ ಇದ್ವಿ, ಮೆಸೇಜ್ ಬಂದಿಲ್ವ ಇವರಿಗೆ ಅಂತ. ಮೆಸೇಜ್ ಹೋಗಿದೆ ಅವರಿಗೆ. ಆಗ ನೋಡಿದ್ದಾರೆ ಅವರು, ತಮ್ಮ ಬ್ಯಾಂಕ್ ಖಾತೆಯಿಂದ ಅಧಿಕಾರಿಯ ಗಮನಕ್ಕೆ ಬಾರದೆ ಬೇರೆ ಬೇರೆ ಖಾತೆಗಳಿಗೆ ಹಣ ಟ್ರಾನ್ಸಾಕ್ಷನ್ ಆಗಿರೋದು ಬೆಳಕಿಗೆ ಬಂತು. ಕೆನರಾ ಬ್ಯಾಂಕ್ ಮಡಿಕೇರಿ ಮುಖ್ಯ ಶಾಖೆ ಖಾತೆಯಿಂದ ಬೆಳಗ್ಗೆ 10:29ಕ್ಕೆ ಮಧ್ಯಾಹ್ನ 1:30ವರೆಗೂ ಕೂಡ ನಿರಂತರವಾಗಿ ಮೆಸೇಜ್, ಅಂದರೆ ಹಣ ಟ್ರಾನ್ಸಾಕ್ಷನ್ ಆಗಿರೋ ಮೆಸೇಜ್ ಹೋಗಿದೆ ಇವರಿಗೀಗ.